ನಿನ್ನೆ ಕೊಪ್ಪಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಭ್ರಷ್ಟರಿಗೆ ನಡುಕವನ್ನ ಹೊಟ್ಟಿಸಿದ್ರು. ಈ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಬಗೆದಷ್ಟು ಅಕ್ರಮ ಆಸ್ತಿ ಬಯಲಾಗ್ತಾ ಇದೆ ಅಧಿಕಾರಿಗಳಿಂದ. ಕೈಗಾರಿಕೆ ವಾಣಿಜ್ಯ ಇಲಾಖೆ ಉಪನಿರ್ದೇಶಕರಿಗೆ ಬಿಗ್ ಶಾಕ್. ಕೊಪ್ಪಳದಲ್ಲಿ ಲೋಕ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಶೇಖು ಚೌಹಾಣ್ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನಡೆಸಿದ್ದಾರೆ. ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಒಟ್ಟು 27 ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಆಮೇಲೆ 750 ಗ್ರಾಂ ಚಿನ್ನಾಭರಣ, 4.5 ಕೆಜಿ ಬೆಳ್ಳಿ ಆಭರಣಗಳು ಪತ್ತೆಯಾಗಿದ್ದಾವೆ. ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹುಬ್ಳಿಯ ದತ್ತನಗರದಲ್ಲಿರುವಂಥ ಮನೆಯಲ್ಲಿ 53 ಲಕ್ಷ ನಗದು ಸಿಕ್ತು. ಒಟ್ಟು 13 ಸೈಟಿನ ಪತ್ರ, 3 ಮನೆ, 6.5 ಎಕರೆ ಕೃಷಿ ಭೂಮಿ ಪತ್ತೆಯಾಗಿದೆ. ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಕೊಪ್ಪಳದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಶೇಖು ಚೌಹಾಣ್. ಯಾಕೆಲ್ಲೂ ಟ್ರಾನ್ಸ್ಫರ್ ಆಗಿಲ್ವಾ? ಏನೂ ಇಲ್ವಾ? ನೋಡಿ, ಎಲ್ಲವೂ ಕೂಡ ಕ್ಯಾಶ್ ಸಿಕ್ಕಿರೋದು ಮನೇಲಿ. 750 ಗ್ರಾಂ ಚಿನ್ನ, ಆಮೇಲೆ ಹುಬ್ಳಿ ದತ್ತನಗರದಲ್ಲಿ 53 ಲಕ್ಷ ನಗದು ಪತ್ತೆಯಾಗಿರೋದು. ಒಟ್ಟು 13 ಸೈಟ್ ಇದೆಯಂತೆ ಈ ವ್ಯಕ್ತಿ ಮನೆ. 3 ಮನೆ, 6.5 ಎಕರೆ ಕೃಷಿ ಭೂಮಿ ಪತ್ತೆಯಾಗಿದೆ. ಸೊ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಒಂದಷ್ಟು ಕಡತಗಳನ್ನು ತಗೊಂಡೋಗಿದ್ದಾರೆ. ಅದರ ಬಗ್ಗೆ ಈಗ ಸಿಕ್ಕಿರುವಂಥ ಹಣ, ಸಿಕ್ಕಿರುವಂಥ ಚಿನ್ನ, ಬೆಳ್ಳಿ ಎಲ್ಲವಕ್ಕೂ ಕೂಡ ದಾಖಲಾತಿಗಳನ್ನು ಕೇಳಿದ್ದಾರೆ. ಒಂದಷ್ಟು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ, ಮತ್ತೊಂದಷ್ಟಕ್ಕೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಅಧಿಕಾರಿಗಳಿಗೆ ಅಂತ. ಸೊ ಹಾಗಾಗಿ ಶೇಖು ಚೌಹಾಣ್ ಮನೆಯಲ್ಲಿ ಸಿಕ್ಕಿರುವಂಥ ನಗದು, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ. 27 ಲಕ್ಷ ಕ್ಯಾಶ್ ಬೇರೆ ಸಿಕ್ಕಿದೆ. ಸೊ ಎಲ್ಲಿಂದ ಬಂತು ಮೂಲ ಅಂತ ಕೆದಕ್ತಾ ಇದ್ದಾರೆ. ಆಮೇಲೆ 20 ವರ್ಷದಿಂದ ಕೊಪ್ಪಳದಲ್ಲೇ ಕೆಲಸ ಮಾಡ್ತಿರೋದು ಶೇಖು ಚೌಹಾಣ್. ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕರು. 20 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಇದೆಲ್ಲವೂ ಕೂಡ.